Hi, dear students. Already we learned about the competition between English and French in India. So, today I want to discuss with you all the next concept in this chapter, that is the British rule in India. Let us see. After gaining political control over South India, the British tried to gain control over rich Bengal province in the later part of 18th century. The Bengal province had achieved a tremendous growth in the area of agriculture, commerce and industry. The East India Company was making considerable profit from this province. 18ನೇ ಶತಮಾನದಲ್ಲಿ ಬ್ರಿಟಿಷರು ಭಾರತದಲ್ಲಿ ರಾಜಕೀಯವಾಗಿರ್ತಕ್ಕಂಥ ನಿಯಂತ್ರಣವನ್ನು ಸಾಧಿಸಿದ ನಂತರ ಬಂಗಾಲ್ ಪ್ರಾಂತ್ಯವನ್ನು ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ನಿಯಂತ್ರಣಕ್ಕೆ ತಂದುಕೊಳ್ಳಲಿಕ್ಕೆ ಪ್ರಯತ್ನಿಸಿದರು. ಹಾಗಾಗಿ ಬೆಂಗಾಲ್ ಪ್ರಾಂತ್ಯ ಬ್ರಿಟಿಷರ ಅಧೀನದಲ್ಲಿ ಕೃಷಿ ಕ್ಷೇತ್ರದಲ್ಲಿ, ವಾಣಿಜ್ಯ ಕ್ಷೇತ್ರದಲ್ಲಿ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಅಗಾಧವಾದ ಪ್ರಗತಿಯನ್ನು ಸಾಧಿಸಿತು. ಇದರಿಂದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅಪಾರ ಪ್ರಮಾಣದ ಲಾಭ ಅಂತಕ್ಕಂಥದ್ದು ಆಯಿತು. The Dastaks issued by the Mughal ruler Farrukh Shiar were the main reason for this. ಹಾಗಾದ್ರೆ ಯಾಕೆ ಬ್ರಿಟಿಷರು ಬೆಂಗಾಲ್ ಪ್ರಾಂತ್ಯದೊಳಗೆ ಹೆಚ್ಚಿನ ಲಾಭವನ್ನು ಗಳಿಸಿದ್ರು ಅಂತಂದರೆ, ಮೊಘಲ ರಾಜನಾಗಿದ್ದ ಫರುಖ್ ಶಿಯಾರ್ ಅಂತಕ್ಕಂಥನು ದಸ್ತಕ್ಗಳನ್ನು ಬ್ರಿಟಿಷರಿಗೆ ಕೊಟ್ಟಿದ್ದ. ದಸ್ತಕ್ ಮೀನ್ಸ್ ವಾಟ್? ಹಿಯರ್ ದಸ್ತಕ್ಸ್ ಮೀನ್ಸ್ ಲೈಸೆನ್ಸ್. ದೀಸ್ ಆರ್ ದ ಫ್ರೀ ಪಾಸಸ್ ಫಾರ್ ಟ್ರೇಡ್. ದಸ್ತಕ್ಸ್ ಮೀನ್ಸ್ ದ ಫ್ರೀ ಪಾಸಸ್ ಫಾರ್ ದ ಟ್ರೇಡ್. ದಸ್ತಕ್ಸ್ ಅಂತಂದರೆ ಪರವಾನಿಗೆ ಪತ್ರಗಳು. ಪರವಾನಿಗೆ ಪತ್ರ ಅಂತಂದರೆ ಬ್ರಿಟಿಷರು ವ್ಯಾಪಾರವನ್ನು ಮಾಡಲಿಕ್ಕಾಗಿ ಫರುಖ್ ಶಿಯಾರ್ ಅಂತಕ್ಕಂಥವನು ಉಚಿತವಾಗಿರ್ತಕ್ಕಂಥ ಅನುಮತಿಯನ್ನು ಅವರಿಗೆ ಕೊಟ್ಟಿದ್ದ. ಬಟ್ ದೀಸ್ ದಸ್ತಕ್ಸ್ ದಟ್ ವೇರ್ ಲಿಮಿಟೆಡ್ ಟು ದ ಕಂಪನಿ ಟ್ರಾನ್ಸಾಕ್ಷನ್ಸ್ ವೇರ್ ಮಿಸ್ಯೂಡ್ ಬೈ ದ ಇಂಡಿವಿಜುವಲ್ ಆಫೀಸರ್ಸ್ ಆಫ್ ದ ಕಂಪನಿ ಟು. ಆದರೆ ಈ ದಸ್ತಕಗಳನ್ನು ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡಿದರು ಅಂತಂದರೆ ದುರ್ಬಳಕೆ ಮಾಡಿಕೊಂಡ್ರು. ದಿಸ್ ರಿಸಲ್ಟೆಡ್ ಇನ್ ಹ್ಯೂಜ್ ಲಾಸ್ ಟು ದ ಬೆಂಗಾಲ್ ಗವರ್ನಮೆಂಟ್. ಆ ದಸ್ತಕಗಳನ್ನು, ಉಚಿತ ವ್ಯಾಪಾರ ಮಾಡುವ ಪರವಾನಗಿಯನ್ನು ಬ್ರಿಟಿಷರು ದುರುಪಯೋಗ ಪಡಿಸಿಕೊಂಡಿದ್ದರಿಂದ ಬೆಂಗಾಲ್ ಸರ್ಕಾರಕ್ಕೆ ಅಪಾರ ಪ್ರಮಾಣದ ಹಾನಿ ಅಂತಕ್ಕಂಥದ್ದು ಆಯಿತು. Hence, all Nawabs from Murshid Ali Khan to Alivardi Khan were opposing such misuses. Later, this led to confrontation between the Nawabs and the company. This resulted in two crucial wars which charted two decisive course to Indian history. Plassey and Buxar were those two wars. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಳಗಿದ್ದ ಅಧಿಕಾರಿಗಳು ದಸ್ತಕಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದನ್ನು ನವಾಬರಾಗಿದ್ದ ಮುರ್ಷಿದ್ ಅಲಿ ಖಾನ್ನಿಂದ ಹಿಡಿದುಕೊಂಡು ಅಲಿವರ್ದಿ ಖಾನ್ವರೆಗೆ ಎಲ್ಲರೂ ವಿರೋಧವನ್ನು ಮಾಡಿದರು. ಆ ಚಿತ್ರದಲ್ಲಿ ಕಾಣ್ತಕ್ಕಂಥವ್ರು ಒಬ್ಬ ಮುರ್ಷಿದ್ ಅಲಿ ಖಾನ್ ಆ್ಯಂಡ್ ಅನದರ್ ಒನ್ ಇಸ್ ದ ಅಲಿವರ್ದಿ ಖಾನ್ ವಿರೋಧವನ್ನು ಮಾಡಿದರು. ಹಾಗಾಗಿ ಅವರು ವಿರೋಧವನ್ನು ಮಾಡಿದ್ದರಿಂದ ಬ್ರಿಟಿಷರು ಭಾರತದಲ್ಲಿ ಭಾರತೀಯ ಸಂಸ್ಥಾನಗಳ ಜೊತೆಗೆ ಎರಡು ಪ್ರಮುಖವಾಗಿರ್ತಕ್ಕಂಥ ಯುದ್ಧಗಳಲ್ಲಿ ತೊಡಗಿಕೊಳ್ಳಬೇಕಾಯಿತು. ಆ ಎರಡು ಪ್ರಮುಖವಾಗಿರ್ತಕ್ಕಂಥ ಯುದ್ಧಗಳು ಯಾವುವು ಅಂತಂದರೆ, ಒಂದು ಪ್ಲಾಸಿ ಬ್ಯಾಟಲ್ ಆ್ಯಂಡ್ ಅನದರ್ ಒನ್ ಇಸ್ ದ ಬಕ್ಸಾರ್ ಬ್ಯಾಟಲ್. ಪ್ಲಾಸಿ ಕದನ, ಮತ್ತೊಂದು ಬಕ್ಸಾರ್ ಅಂತಕ್ಕಂಥ ಕದನ. ಲೆಟ್ ಅಸ್ ಸಿ ಬ್ಯಾಟಲ್ ಆಫ್ ಪ್ಲಾಸಿ 1757. Alivardi Khan, the Nawab of Bengal, died in the year 1756. His grandson Sirajuddaulah came to the throne. The Plassey battle took place between the young Nawab Sirajuddaulah and the British in the year 1757. ಅಲಿವರ್ದಿ ಖಾನ್ ಅಂತಕ್ಕಂಥ ಬಂಗಾಲದ ನವಾಬನಾಗಿದ್ದ. ಇವನು 1756ರಲ್ಲಿ ಮರಣವನ್ನು ಹೊಂದಿದ. ಹಾಗಾಗಿ ಅವನ ಮೊಮ್ಮಗನಾದ ಸಿರಾಜುದ್ದೌಲ್ ಅಂತಕ್ಕಂಥನು ಬೆಂಗಾಲ್ ಪ್ರಾಂತ್ಯದೊಳಗೆ ಸಿಂಹಾಸನವನ್ನು ಏರಿದ. ಹಾಗಾಗಿ ಇಲ್ಲಿ ಪ್ಲಾಸಿ ಕದನ ಯಾರ ಮಧ್ಯೆ ನಡೀತು ಅಂತಂದರೆ, ದ ಪ್ಲಾಸಿ ಬ್ಯಾಟಲ್ ಟುಕ್ಸ್ ಪ್ಲೇಸ್ ಬಿಟ್ವೀನ್ ದ ಯಂಗ್ ನವಾಬ ಸಿರಾಜುದ್ದೌಲ್ ಆ್ಯಂಡ್ ಬ್ರಿಟಿಷ್ ಇನ್ ದ ಇಯರ್ 1757. ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ 1757 ಪ್ಲಾಸಿ ಕದನ ಯಾರ್ಯಾರ ಮಧ್ಯೆ ನಡೀತಿದೆ ಅಂತಂದರೆ,
ಬಂಗಾಲದ ಯುವ ನವಾಬನಾಗಿದ್ದ ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ಮಧ್ಯೆ 1757ರಲ್ಲಿ ಪ್ಲಾಸಿ ಎಂಬ ಕದನ ನಡೀತು. ನಕಾಶೆ ಒಳಗೆ ನೀವು ನೋಡ್ತಾ ಇದ್ದೀರಿ, ದಟ್ ಈಸ್ ದ ಬೆಂಗಾಲ್ ಪ್ರಾವಿನ್ಸ್, ಬೆಂಗಾಲ್ ಪ್ರಾಂತ್ಯ. ಓಕೆ, let us see what are the causes for the battle of Plassey. First one, misuse of dastaks. Sirajuddaulah was furious that the dastaks were misused by the officials of the company, incurring losses to the government treasury. Okay, ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಿ, he is the Sirajuddaulah. ಓಕೆ, ಈ ಪ್ಲಾಸಿ ಕದನಕ್ಕೆ ಮೊದಲ ಕಾರಣ ಏನು ಅಂತಂದರೆ ದಸ್ತಕಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದು. ಆಲ್ರೆಡಿ ಯು ನೋ ದ ಮೀನಿಂಗ್ ಆಫ್ ದಸ್ತಕ್ಸ್. ದಸ್ತಕ್ಸ್ ಮೀನ್ಸ್ ದೋಸ್ ವೇರ್ ದ ಫ್ರೀ ಪಾಸಸ್ ಫಾರ್ ಟ್ರೇಡ್. ವ್ಯಾಪಾರವನ್ನು ಮಾಡಲಿಕ್ಕೆ ಪರವಾನಗಿ ಪತ್ರಗಳನ್ನು ಕೊಟ್ಟಿರು, ಅದನ್ನು ದುರುಪಯೋಗ ಪಡಿಸಿಕೊಂಡಿದ್ದು ಮೊದಲನೇ ಕಾರಣ. ಇದು ಸಿರಾಜುದ್ದೌಲನಿಗೆ ಬ್ರಿಟಿಷ್ ಕಂಪನಿ ಒಳಗಿರ್ತಕ್ಕಂಥ ಅಧಿಕಾರಿಗಳು ದಸ್ತಕಗಳನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ವಿಷಯ ಗಮನಕ್ಕೆ ಬರ್ತದೆ. ಅದರಿಂದ ಬೆಂಗಾಲ್ ಪ್ರಾಂತ್ಯದ ಖಜಾನೆಗೆ ಅಪಾರ ಪ್ರಮಾಣದ ಹಾನಿ, ಅಪಾರ ಪ್ರಮಾಣದ ನಷ್ಟ ಆಯಿತು ಅಂತಂದು ಸಿರಾಜುದ್ದೌಲ್ ಬ್ರಿಟಿಷರನ್ನು ವಿರೋಧ ಮಾಡಕತ್ತ. ದಿಸ್ ಈಸ್ ದ ಫಸ್ಟ್ ರೀಸನ್. ವಾಟ್ ಈಸ್ ದಟ್? ಮಿಸ್ಯೂಸ್ ಆಫ್ ದಸ್ತಕ್ಸ್. Let us say second one, mending of the port without permission. The British repaired the port of Calcutta and placed cannons in them. This further angered Sirajuddaulah and he ordered the removal of cannons from the court. The British refused to do this, encouraging the Nawab further. ಇನ್ನು ಎರಡನೇ ಕಾರಣ ಬ್ಯಾಟಲ್ ಆಫ್ ಪ್ಲಾಸಿ ಏನು ಅಂತಂದರೆ, ಬ್ರಿಟಿಷರು ಅಂತಕ್ಕಂಥವ್ರು ಬಂಗಾಲದ ನವಾಬನಾಗಿದ್ದ ಸಿರಾಜುದ್ದೌಲನ ಅನುಮತಿಯನ್ನು ಪಡೆಯದೆ ಕಲ್ಕತ್ತಾದ ಕೋಟೆಯನ್ನು ಏನು ಮಾಡಿದರು? ಭದ್ರಪಡಿಸಿಕೊಂಡ್ರು. ಇದು ಎರಡನೇ ಕಾರಣ, ಮೆಂಡಿಂಗ್ ಆಫ್ ದ ಪೋರ್ಟ್ ವಿತೌಟ್ ಪರ್ಮಿಷನ್. ಓಕೆ, ಲೆಟ್ ಅಸ್ ಸೇ ಥರ್ಡ್ ಕಾಸ್, ಬ್ಲ್ಯಾಕ್ ರೂಮ್ ಟ್ರಾಜಡಿ. Sirajuddaulah conquered the Port William easily and imprisoned some of the British. ಓಕೆ, ಮೂರನೇ ಕಾರಣ ಏನು ಅಂತಂದರೆ ಕಪ್ಪು ಕೋಣೆಯ ದುರಂತ. ಸಿರಾಜುದ್ದೌಲ್ ಅಂತಕ್ಕಂಥನು ಕಲ್ಕತ್ತಾದೊಳಗಿದ್ದ ಪೋರ್ಟ್ ವಿಲಿಯಂ ಕೋಟೆಯ ಮೇಲೆ ಸುಲಭವಾಗಿ ದಾಳಿ ಮಾಡಿ ಆ ಪೋರ್ಟ್ ವಿಲಿಯಂ ಕೋಟೆಯೊಳಗಿದ್ದ ಬ್ರಿಟಿಷ್ ಅಧಿಕಾರಿಗಳನ್ನು ಬಂಧಿಸಿದ. He imprisoned 146 Englishmen in a small room in the port, of which 123 died. This is called the Black Room Tragedy. ಸಿರಾಜುದ್ದೌಲ್ ಪೋರ್ಟ್ ವಿಲಿಯಂ ಕೋಟೆಯ ಮೇಲೆ ದಾಳಿ ಮಾಡಿ ಸುಮಾರು 146 ಇಂಗ್ಲಿಷ್ ವ್ಯಕ್ತಿಗಳನ್ನು, ಅಂದರೆ ಬ್ರಿಟಿಷ್ ಜನರನ್ನು ಬಂಧಿಸಿ ಆ ಪೋರ್ಟ್ ವಿಲಿಯಂ ಕೋಟೆಯೊಳಗಿದ್ದ ಒಂದು ಸಣ್ಣದಾದ ರೂಮಿನೊಳಗೆ ಬಂಧಿಸಿಟ್ಟ. 146 ಜನರಲ್ಲಿ 123 ಮಂದಿ ಅಂತಕ್ಕಂಥವ್ರು ಆ ಕೋಣೆಯೊಳಗೆ ಮರಣವನ್ನು ಹೊಂದಿದ್ರು. ಇದನ್ನು ಇತಿಹಾಸದಲ್ಲಿ ಕಪ್ಪು ಕೋಣೆಯ ದುರಂತ ಅಂತಂದು ಕರಿತೀವಿ, ದ ಬ್ಲ್ಯಾಕ್ ರೂಮ್ ಟ್ರಾಜಡಿ ಅಂತಂದು ಕರಿತೀವಿ. ದಿಸ್ ಅನರ್ಜ್ ರಾಬರ್ಟ್ ಕ್ಲೈವ್ ಅಂಡ್ ಅರೈವ್ಡ್ ಇನ್ ಬೆಂಗಾಲ್ ವಿತ್ ಎ ಲಾರ್ಜ್ ಆರ್ಮಿ. ಈ ವಿಷಯ ಬ್ರಿಟಿಷರ ರಾಬರ್ಟ್ ಕ್ಲೈವನಿಗೆ ತಿಳಿದು ಅವನು ಅತ್ಯಂತ ಅಪಾರ ಪ್ರಮಾಣದ ಸೈನ್ಯದೊಂದಿಗೆ ಬೆಂಗಾಲ್ ಪ್ರಾಂತ್ಯಕ್ಕೆ ಬಂದಿಳಿದ. Okay, these are the important reasons for the Battle of Plassey. Let us say, Robert Clive attracted rich locals like Manik Chand, Wamin Chand, Jagat Seth and others towards him. He was successful in convincing Mir Jafar, the military head of Sirajuddaulah, to stay neutral in the battle by offering him the post of Nawab of Bengal. ಇಲ್ಲಿ ರಾಬರ್ಟ್ ಕ್ಲೈವ್ ಅತ್ಯಂತ ಚಾಣಾಕ್ಷತನವನ್ನು ಮೆರೆದ. ಏನು ಮೆರೆದ ಅಂತಂದರೆ, ಬೆಂಗಾಲಿಗೆ ಬಂದ ತಕ್ಷಣವೇ ಸ್ಥಳೀಯ ಬೆಂಗಾಲದ ಶ್ರೀಮಂತ ವ್ಯಕ್ತಿಗಳಾದ ಮಾಣಿಕ್ ಚಂದು, ಒಮಿನ್ ಚಂದು ಮತ್ತು ಜಗತ್ ಸೇಠ್ ಅಂತಕ್ಕಂಥವರನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲಿಕ್ಕೆ ಮುಂದಾದ. ಅದರ ಜೊತೆಗೆ ಸಿರಾಜುದ್ದೌಲನ ಸೇನಾ ನಾಯಕನಾಗಿದ್ದ ಮೀರ್ ಜಾಫರನಿಗೆ ಒಂದು ಆಸೆಯನ್ನು ಹಚ್ಚಿದ. ಏನು ಆಸೆಯನ್ನು ಹಚ್ಚಿದ ಅಂತಂದರೆ, ನೀನು ಯುದ್ಧದೊಳಗ ಇನ್ ದ ಬ್ಯಾಟಲ್ ಆಫ್ ಪ್ಲಾಸಿ ಒಳಗೆ ನೀನು ತಟಸ್ಥನಾಗಿ ಉಳಿದರೆ ನಿನ್ನನ್ನು
ಬಂಗಾಲದ ನವಾಬ ಅಂತಂದು ನೇಮಕ ಮಾಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ಯಾರು ಕೊಟ್ಟರು? ರಾಬರ್ಟ್ ಕ್ಲೈವ್. ಸೊ ಹಿಯರ್ ರಾಬರ್ಟ್ ಕ್ಲೈವ್ ವಾಸ್ ಸಕ್ಸಸ್ಫುಲ್ ಇನ್ ಕನ್ವಿನ್ಸಿಂಗ್ ಮೀರ್ ಜಾಫರ್, ದ ಮಿಲಿಟರಿ ಹೆಡ್ ಆಫ್ ದ ಸಿರಾಜುದ್ದೌಲ್, ಟು ಸ್ಟೇ ನ್ಯೂಟ್ರಲ್ ಇನ್ ದ ಬ್ಯಾಟಲ್ ಬೈ ಆಫರಿಂಗ್ ಹಿಮ್ ದ ಪೋಸ್ಟ್ ಆಫ್ ನವಾಬ್ ಆಫ್ ಬೆಂಗಾಲ್. Encouraged by all these developments, Robert Clive declared war against ಸಿರಾಜುದ್ದೌಲ್. ಓಕೆ, ಎಲ್ಲ ಘಟನೆಗಳಿಂದ ಆಕರ್ಷಿತನಾದ ರಾಬರ್ಟ್ ಕ್ಲೈವ್ ಏನು ಮಾಡಿದ ಅಂತಂದರೆ ಬಂಗಾಲದ ನವಾಬನಾಗಿದ್ದ ಸಿರಾಜುದ್ದೌಲನ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಿದ. ಎವ್ರಿಥಿಂಗ್ ವೆಂಟ್ ಅಕಾರ್ಡಿಂಗ್ ಟು ದ ಪ್ಲಾನ್ ಆಫ್ ರಾಬರ್ಟ್ ಕ್ಲೈವ್. ಸಿರಾಜುದ್ದೌಲ್, who tried to escape from the battlefield, was captured and killed. ಓಕೆ, ಎಲ್ಲ ರಾಬರ್ಟ್ ಕ್ಲೈವನ ಯೋಜನೆಯಂತೆ ನಡೀತಿದೆ. ಪ್ಲಾಸಿ ಕದನದೊಳಗೆ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲನ ಮಧ್ಯೆ ಘನಘೋರವಾಗಿರ್ತಕ್ಕಂಥ ಯುದ್ಧ ನಡೀತಿದೆ. ಆ ಯುದ್ಧದೊಳಗೆ ಸಿರಾಜುದ್ದೌಲ್ ಅಂತಕ್ಕಂಥವನು ಸೋತು ರಣರಂಗದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನನ್ನು ಸೆರೆ ಹಿಡಿದು ಯುದ್ಧದೊಳಗೆ ಕೊಂದ. ಓಕೆ, ನೆಕ್ಸ್ಟ್ ಔಟ್ಕಮ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ಔಟ್ಕಮ್ಸ್ ಅಂತಂದರೆ ಫಲಿತಾಂಶಗಳು ಅಥವಾ ಪರಿಣಾಮಗಳು, ಪ್ಲಾಸಿ ಕದನದ ಪರಿಣಾಮಗಳು. ಫಸ್ಟ್ ಔಟ್ಕಮ್, ದಿಸ್ ವಾರ್ ಬ್ರಾಟ್ ಔಟ್ ದ immortality, lack of unity among the Indians and the greed of Indian businessmen. ಮೊದಲನೇ ಪರಿಣಾಮ ಏನು ಅಂತಂದರೆ ಈ ಯುದ್ಧ ಭಾರತೀಯರಲ್ಲಿ ಒಗ್ಗಟ್ಟಿಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತು. ಜೊತೆಗೆ ಭಾರತೀಯ ವ್ಯಾಪಾರಗಾರರ ಅತಿ ಆಸೆಯಿಂದಾಗಿ ಯುದ್ಧದೊಳಗೆ ಸಿರಾಜುದ್ದೌಲ್ ಅಂತಕ್ಕಂಥನು ಸೋಲಬೇಕಾಗ್ತದೆ. ಎರಡನೇದು, ಸೆಕೆಂಡ್ ಔಟ್ಕಮ್, ಮಿರ್ ಜಾಫರ್ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್. ಯಾಕಂತಂದರೆ ಆಲ್ರೆಡಿ ಇನ್ ದ ಬ್ಯಾಟಲ್ ಸಿರಾಜುದ್ದೌಲ್ ವಾಸ್ ಕಿಲ್ಡ್. ದಟ್ಸ್ ವೈ ಹಿಯರ್ ಬ್ರಿಟಿಷ್ ಅಪಾಯಿಂಟೆಡ್ ಮಿರ್ ಜಾಫರ್ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್. ಯುದ್ಧದೊಳಗೆ ಸಿರಾಜುದ್ದೌಲನನ್ನು ಬ್ರಿಟಿಷರು ಕೊಂದಿದ್ರು. ಹಾಗಾಗಿ ಮಿರ್ ಜಾಫರ್ ಏನು ಮಾತು ಕೊಟ್ಟಿದ್ರಲ್ಲ ಆ ಮಾತಿನ ಪ್ರಕಾರ ಅವನನ್ನು ಬಂಗಾಲದ ನವಾಬ ಅಂತಂದು ನೇಮಕ ಮಾಡಿದರು. ಓಕೆ, ಥರ್ಡ್ ಔಟ್ಕಮ್, ದಟ್ ಈಸ್ the company gained exclusive rights to do business in Bengal. Fourth one, Mir Jafar had to pay rupees 17 crore and 70 lakh to has relief to Sirajuddau's attack on the Port William. ಈ ಒಂದು ಯುದ್ಧದಿಂದಾಗಿ ಕಂಪನಿ ಅಂತಕ್ಕಂಥದ್ದು ಬಂಗಾಲ್ ಪ್ರಾಂತ್ಯದೊಳಗೆ ಅಪಾರ ಪ್ರಮಾಣದ ಅಧಿಕಾರಗಳನ್ನು, ಹಕ್ಕು ಬಾಧ್ಯತೆಗಳನ್ನು ಪಡೆಯಿತು. ಅದರ ಜೊತೆಗೆ ಮಿರ್ ಜಾಫರ್ ತನ್ನನ್ನು ಬಂಗಾಲದ ನವಾಬ ಅಂತಂದು ನೇಮಕ ಮಾಡಿದ್ದರಿಂದಾಗಿ ಬ್ರಿಟಿಷರಿಗೆ ಸುಮಾರು 17 ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರ ವೆಚ್ಚವನ್ನಾಗಿ ಕೊಡ್ತಾನೆ. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಔಟ್ಕಮ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. Okay, in a nutshell, Mir Jafar became continuous victim of the company and its employees. Even though the treasury went bankrupt due to this greedy nature, the greediness of the company and its officials were never satisfied. The British projected Mir Jafar as an inefficient Nawaba and brought in his nephew Mir Qasim as the Nawaba, as the new Nawaba. Okay, Mir Jafar ಅಂತಕ್ಕಂಥನು ನಿರಂತರವಾಗಿ ಬ್ರಿಟಿಷರಿಗೆ ಹಣವನ್ನು, ಸಂಪತ್ತನ್ನು ಕೊಡಬೇಕಾಯಿತು. ಇದರಿಂದ ಬಂಗಾಲದ ಖಜಾನೆ ಅಂತಕ್ಕಂಥದ್ದು ಬರಿದಾಗ್ತಾ ಬಂತು. ಅವಾಗ ಬ್ರಿಟಿಷರೇ ಮಾಡಿದರು ಅಂತಂದರೆ ಮಿರ್ ಜಾಫರ್ ಅಂತಕ್ಕಂಥನು ಅಸಮರ್ಥನೇ, ಆಡಳಿತ ಮಾಡಲಿಕ್ಕೆ ಬರೋದಿಲ್ಲ ಅಂತಂದು ಅವನನ್ನು ಅಧಿಕಾರದಿಂದ ಕೆಳಗಿಳಿಸಿ ಅವನ ಅಳಿಯನಾದ ಮಿರ್ ಜಾಫರ್ನನ್ನು ಬಂಗಾಲದ ನವಾಬ ಅಂತಂದು ನೇಮಕ ಮಾಡಿದರು. ಹೂ ವಾಸ್ ಮಿರ್ ಕಾಸಿಮ್? ಮಿರ್ ಕಾಸಿಮ್ ವಾಸ್ ದ ನೆಪ್ವೆ ಆಫ್ ಮಿರ್ ಜಾಫರ್. British appointed Mir Qasim as the new Nawab of Bengal. Okay, let us next battle in this chapter, that is the Battle of Buxar 1764. Mir Qasim was the Mir Qasim. Mir Qasim was an efficient administrator. In the beginning, he remained loyal to the company. He paid 2 lakh pounds to the company and gave away a few places to it.
Shortly, he declared himself as an independent king. Okay, he was the Mir Qasim, he was a efficient administrator, ದಕ್ಷ ಆಡಳಿತಗಾರ. ಪ್ರಾರಂಭದಲ್ಲಿ ಇವನು ಕಂಪನಿಗೆ, ಈಸ್ಟ್ ಇಂಡಿಯಾ ಕಂಪನಿಗೆ ಅತ್ಯಂತ ನಿಷ್ಠಾವಂತನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ. ಜೊತೆಗೆ ಕಂಪನಿಗೆ ಸುಮಾರು 2,00,000 ಪೌಂಡ್ಗಳಷ್ಟು ಹಣವನ್ನು, ಜೊತೆಗೆ ಕೆಲವೊಂದಿಷ್ಟು ಪ್ರದೇಶಗಳನ್ನು ಸಹಿತ ಬಿಟ್ಟುಕೊಟ್ಟು, ಕೊನೆಗೆ ಮೀರ್ ಕಾಸಿಮ್ ಏನು ಮಾಡಿದ ಅಂತಂದರೆ ತನ್ನನ್ನು ಒಬ್ಬ ಸ್ವತಂತ್ರ ರಾಜ ಅಂತಂದು ಘೋಷಣೆ ಮಾಡಿಕೊಂಡ. After verifying the misuse of dastaks, he declared that the business is duty free in Bengal. As a result, the Indians competed against British in all spheres of business. As a result, the British trade suffered considerably. This was enough for the British to oppose the Nawab. ಈ ಮೀರ್ ಕಾಸಿಮ್ ಏನು ಮಾಡಿದ ಅಂತಂದರೆ, ಬೆಂಗಾಲದೊಳಗೆ ಎಲ್ಲರಿಗೂ ಸಹಿತ ಭಾರತೀಯ ವರ್ತಕರು ಸಹಿತ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಇದರಿಂದ ಬ್ರಿಟಿಷ್ ವ್ಯಾಪಾರಗಾರರಿಗೆ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಅಂತಕ್ಕಂಥದ್ದಾಗ್ತದೆ. ಹಾಗಾಗಿ ಬ್ರಿಟಿಷರು ಅಂತಕ್ಕಂಥವ್ರು ಯಾರನ್ನು ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತಂದರೆ ಮೀರ್ ಕಾಸಿಮನ್ನು ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. They brought in a Mir Jafar again and dethroned Mir Qasim. Once again, see here, British brought in Mir Jafar as the Nawab of Bengal and dethroned Mir Qasim. ಮತ್ತೊಮ್ಮೆ ಬ್ರಿಟಿಷರಲ್ಲಿ ಏನು ಮಾಡಿದರು ಅಂತಂದರೆ ಮಿರ್ ಜಾಫರ್ನನ್ನು ಬಂಗಾಲದ ನವಾಬ ಅಂತಂದು ನೇಮಕ ಮಾಡಿ ಮಿರ್ ಕಾಸಿಮನನ್ನು ಸಿಂಹಾಸನದಿಂದ ಕೆಳಗಿಳಿಸಿದರು. As Mir Qasim knew that the cunningness of the British, he went for an organized war against them. He was supported by the Indian merchants and artisans. Mir Qasim entered into agreements with the Mughal ruler Shah Alam II and Nawab of Oudh Shujauddaulah. ಮೀರ್ ಕಾಸಿಮನ್ಗೆ ಬ್ರಿಟಿಷರ ಕುತಂತ್ರದ ನೀತಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಗೊತ್ತಿತ್ತು. ಹಾಗಾಗಿ ಅವ್ರ ವಿರುದ್ಧ ಸಂಘಟನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮೀರ್ ಕಾಸಿಮ್ ಅಂತಕ್ಕಂಥವನು ಮೊಘಲ್ ರಾಜನಾಗಿದ್ದ 2ನೇ ಶಾ ಆಲಂ ಮತ್ತು ಔಧದ ನವಾಬನಾಗಿದ್ದ ಶುಜಾವುದ್ದೌಲನ ಜೊತೆಗೆ ಒಪ್ಪಂದಕ್ಕೆ ಮುಂದಾದ. The combined forces of Mir Qasim faced the British army led by Hector Munro at Buxar in the year 1764. Mir Qasim got defeated and ran away from the battlefield. Shah Alam II surrendered. The efforts of the combined forces to stop the British force failed completely. ಇಬ್ಬರ ಮಧ್ಯೆ, ಯಾರ್ಯಾರ ಮಧ್ಯೆ? ಮೀರ್ ಕಾಸಿಮ್ ಮತ್ತು ಬ್ರಿಟಿಷರ ಮಧ್ಯೆ ಯುದ್ಧ ನಡೀತಿದೆ. ಆ ಯುದ್ಧವನ್ನೇ ನಾವು ಬಕ್ಸಾರ್ ಕದನ ಅಂತಂದು ಕರಿತೀವಿ. ಹಾಗಾದ್ರೆ ಬಕ್ಸಾರ್ ಕದನ ನಕಾಶೆ ಒಳಗೆ ನೀವು ನೋಡ್ತಾ ಇದ್ದೀರಿ. ದಟ್ ಈಸ್ ದ ಪ್ಲೇಸ್ ಆಫ್ ಬಕ್ಸಾರ್. ಆ ಬಕ್ಸಾರ್ ಅಂತಕ್ಕಂಥ ಸ್ಥಳದೊಳಗೆ ಮೀರ್ ಕಾಸಿಮನ ಸಂಯುಕ್ತ ಸೈನ್ಯ ಮತ್ತು ಬ್ರಿಟಿಷ್ ಸೇನಾ ನಾಯಕನಾಗಿದ್ದ ಹೆಕ್ಟರ್ ಮನ್ರೋನ ಮಧ್ಯೆ 1764ರಲ್ಲಿ ನಡೀತು. ಈ ಯುದ್ಧದೊಳಗೆ ಸಂಯುಕ್ತ ಸೈನ್ಯ ಅಂತಕ್ಕಂಥದ್ದು, ಮೀರ್ ಕಾಸಿಮನ ಸಂಯುಕ್ತ ಸೈನ್ಯ ಸೋತು ಮೀರ್ ಕಾಸಿಮ್ ಅಂತಕ್ಕಂಥವನು ರಣರಂಗದಿಂದ ಓಡಿ ಹೋದ. ದೆಹಲಿಯ ಸುಲ್ತಾನನಾಗಿದ್ದ 2ನೇ ಶಾ ಆಲಂ ಅಂತಕ್ಕಂಥನ ಬ್ರಿಟಿಷರಿಗೆ ಶರಣಾಗತನಾದ. ಹಾಗಾಗಿ ಈ ಎಲ್ಲ ಪ್ರಯತ್ನಗಳಿಂದಾಗಿ ಬ್ರಿಟಿಷರನ್ನು ಸೋಲಿಸಬೇಕು ಅಂತಕ್ಕಂಥ ಮೀರ್ ಕಾಸಿಮನ ಸಂಯುಕ್ತ ಸೈನ್ಯದ ಪ್ರಯತ್ನ ಅಂತಕ್ಕಂಥದ್ದು ವಿಫಲ ಆಯಿತು. ನೆಕ್ಸ್ಟ್ ಔಟ್ಕಮ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸಾರ್. ಫಸ್ಟ್ ಒನ್, Shah Alam II accorded the Diwani rights over Bengal to the British. Shah Alam II gave away all the rights over Bengal to the British for an annual fee of rupees 26 lakhs. ಮೊದಲನೇ ಪರಿಣಾಮ ಬಕ್ಸಾರ್ ಕದನದ್ದೇನು ಅಂತಂದರೆ, ಬೆಂಗಾಲ್ ಪ್ರಾಂತ್ಯದೊಳಗಿದ್ದ ಎಲ್ಲ ದಿವಾನಿ ಹಕ್ಕುಗಳನ್ನು 2ನೇ ಶಾ ಆಲಂ ಅಂತಕ್ಕಂಥವನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟ. ಅದರ ಜೊತೆಗೆ ಸುಮಾರು 26 ಲಕ್ಷ ರೂಪಾಯಿಗಳಷ್ಟು ವಾರ್ಷಿಕವಾಗಿ ಹಣವನ್ನು ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು 2ನೇ ಶಾ ಆಲಂ ಅಂತಕ್ಕಂಥವನು ಬ್ರಿಟಿಷರಿಗೆ ಕೊಟ್ಟ. Third one, the Nawab of Oudh had to give away a fine of rupees 50 lakhs for waging a war against the company.
ಹಿ ವಾಸ್ ದ ನವಾಬ್ ಆಫ್ ಔದ್. ಔಧದ ನವಾಬನಾಗಿದ್ದ. ಔಧದ ನವಾಬ್ ಏನು ಮಾಡಿದ ಅಂತಂದರೆ ಬ್ರಿಟಿಷರ ವಿರುದ್ಧ ಯುದ್ಧದೊಳಗೆ ತೊಡಗಿಕೊಂಡಿದ್ದರಿಂದ ಸುಮಾರು 50 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಬ್ರಿಟಿಷರಿಗೆ ಬಕ್ಸಾರ್ ಕದನದ ನಂತರ ಕೊಟ್ಟ. With the death of Mir Jafar, the company paid pension to his son and took over the entire administration of Bengal. ಮೀರ್ ಜಾಫರ್ ಅಂತಕ್ಕಂಥ ಮರಣ ಹೊಂದಿದ ನಂತರ ಅವನ ಮಗನಿಗೆ ಬ್ರಿಟಿಷರು ಅಂತಕ್ಕಂಥ ನಿವೃತ್ತಿ ವೇತನವನ್ನು ಕೊಟ್ಟು ಇಡೀ ಬೆಂಗಾಲದ ಆಡಳಿತವನ್ನು ತಮ್ಮ ನಿಯಂತ್ರಣಕ್ಕೆ ತಂದುಕೊಂಡರು. The Buxar battle made the British as the real holders of power over Bihar, Bengal and Odisha provinces. Even Oudh remained under their control. In the year 1765, Robert Clive brought in a dual government concept. ಹಾಗಾದರೆ ಈ ಯುದ್ಧದ ಮತ್ತೊಂದು ಪರಿಣಾಮ ಏನು ಅಂತಂದರೆ ಬಕ್ಸಾರ್ ಕದನ ನಂತರ ಬ್ರಿಟಿಷರು ಅಂತಕ್ಕಂಥರು ಬಿಹಾರ್, ಬೆಂಗಾಲ್ ಮತ್ತು ಒಡಿಸ್ಸಾ ಪ್ರಾಂತ್ಯಗಳನ್ನು ಸಂಪೂರ್ಣವಾಗಿ ತಮ್ಮ ನಿಯಂತ್ರಣಕ್ಕೆ ತಂದುಕೊಂಡರು. ಅದರ ಜೊತೆಗೆ 1765ರಲ್ಲಿ ರಾಬರ್ಟ್ ಕ್ಲೈವ್ ಅಂತಕ್ಕಂಥವನು ಡ್ಯುಯಲ್ ಗವರ್ನಮೆಂಟ್ ಸಿಸ್ಟಮ್ ಅಂತಕ್ಕಂಥದ್ದನ್ನು ಜಾರಿಗೆ ತಂದ. ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ರಾಬರ್ಟ್ ಕ್ಲೈವ್. ಹೂ ಇಂಟ್ರೊಡ್ಯೂಸ್ ದ ಡ್ಯುಯಲ್ ಗವರ್ನಮೆಂಟ್ ಸಿಸ್ಟಮ್ ಆ್ಯಂಡ್ ವೆನ್ Robert Clive introduced the dual government system in the year 1765 in Bengal. Okay, then next question, what is dual government system? In your examination, they will ask, describe the dual government system. ದ್ವಿಮುಖ ಸರ್ಕಾರ ಪದ್ಧತಿ ಅಂದ್ರೇನು ಅಂತ ಕೇಳ್ತಾರೆ. Okay, as for this concept, the British had the right to collect land taxes, whereas the Nawab had power over administrative issues like justice and others. Okay, this is the meaning of dual government system. Once again, I will repeat. As for this concept, as for dual government system, the British had the right to collect land taxes, whereas the Nawab had power over administrative issues like justice and others. Okay, ಈ ಒಂದು ದ್ವಿಮುಖ ಸರ್ಕಾರಿ ಪದ್ಧತಿಯ ಪ್ರಕಾರ ಬ್ರಿಟಿಷರು ಅಂತಕ್ಕಂಥವ್ರು ಬೆಂಗಾಲ್ ಪ್ರಾಂತ್ಯದೊಳಗೆ ಕಂದಾಯ ವಸೂಲಿ ಮಾಡುವ ಅಧಿಕಾರವನ್ನು ಪಡೆದರು. ಆದರೆ ನವಾಬನಿಗೆ ಯಾವ ಅಧಿಕಾರವನ್ನು ಬಿಟ್ಟುಕೊಟ್ರು ಅಂತಂದರೆ ಬೆಂಗಾಲ್ ಪ್ರಾಂತ್ಯದೊಳಗೆ ಆಡಳಿತ ಮಾಡಬೇಕು. ಯಾವ ರೀತಿ ಆಡಳಿತ, ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂತಂದರೆ ನ್ಯಾಯ ಮತ್ತಿತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ನೀವು ಆಡಳಿತ ಮಾಡಬೇಕು. ನಾವು ಆ ಬಂಗಾಲ್ ಪ್ರಾಂತ್ಯದೊಳಗೆ ಕಂದಾಯವನ್ನು ವಸೂಲಿ ಮಾಡ್ತೀವಿ, ತೆರಿಗೆಯನ್ನು ವಸೂಲಿ ಮಾಡ್ತೀವಿ ಅಂತಕ್ಕಂಥ 2 ಬಗೆಯ ಆಡಳಿತ ಪದ್ಧತಿಯನ್ನು ಬೆಂಗಾಲ್ ಪ್ರಾಂತ್ಯದೊಳಗೆ ಜಾರಿಗೆ ತರ್ತಾರೆ. ಇದನ್ನೇ ನಾವು ಇತಿಹಾಸದೊಳಗೆ ಡ್ಯುಯಲ್ ಗವರ್ನಮೆಂಟ್ ಸಿಸ್ಟಮ್ ಅಂತಂದು ಕರಿತೀವಿ. Like this, the British gained political control over India to protect their business interest. ಈ ರೀತಿಯಾಗಿ ಬ್ರಿಟಿಷರು ಭಾರತದೊಳಗೆ ರಾಜಕೀಯವಾಗಿರ್ತಕ್ಕಂಥ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟು ಅದರೊಳಗೆ ಯಶಸ್ಸನ್ನು ಗಳಿಸಿದರು. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೆ ನೀವು ಬ್ರಿಟಿಷ್ ಮತ್ತು ಭಾರತೀಯ ಸಂಸ್ಥಾನಗಳ ಮಧ್ಯೆ ನಡೆದ 2 ಪ್ರಮುಖವಾಗಿರ್ತಕ್ಕಂಥ ಯುದ್ಧಗಳ ಬಗ್ಗೆ ಚರ್ಚೆ ಮಾಡಿದ್ರಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತಕ್ಕಂಥ ಅಧ್ಯಾಯ ಮುಗೀತದೆ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್ ಡಿಯರ್ ಸ್ಟೂಡೆಂಟ್ಸ್.